ನನಗೆ ಮಾಡಬೇಕು ಬೇಡೋ ಅನ್ನೋ ನನ್ನ ಒಂದು ಟೈಮ್ ಹೇಗಿದೆ ಏನೋದು ಗೊತ್ತಾಗಲ್ಲ ಅಂತ ಹೇಳಿದ್ದೆ ನಾನು. ಸರಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ತೀವಮ್ಮ, ಮಾಡೋಣ ಅಂತ ಹೇಳಿದಾಗ ಸರಿ ಅಂತ ಒಪ್ಕೊಂಡೆ. ಕಥೆ ಬಗ್ಗೆ ಹೇಳಬೇಕು ಅಂದರೆ ನನಗಿನ್ನೂ ಪೂರ್ಣವಾಗಿ ಗೊತ್ತಾಗಲಿಲ್ಲ ನನಗೆ. ಬಟ್ ನನ್ನ ಕ್ಯಾರೆಕ್ಟರ್ ಮಾತ್ರ ಒಂದು ಜಮೀನ್ದಾರ, ಒಂದು ವಂಶ ಕುಟುಂಬದವರು, ದೊಡ್ಡ ಕುಟುಂಬ ಅದು. ಆ ಕುಟುಂಬದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ನಾನೇ ಎಣಿಸ್ಬೇಕಾಗಿದೆ, ನನಗೆ ಗೊತ್ತಿಲ್ಲ ಇನ್ನು. ಸೊ ಈಗ ತಾನೇ ಕಾಲಿಟ್ಟಿದ್ದೀನಿ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಷ್ಟೇ ವಿನಃ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಎಲ್ರಿಗಿಂತ ಹೆಚ್ಚಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸುವರ್ಣ ವಾಹಿನಿಯವರು ಈ ಒಂದು ಸುವರ್ಣ ಚಾನೆಲಲ್ಲಿ ಈ 4 ಧಾರಾವಾಹಿಗಳಲ್ಲಿ ಯಾವುದೂ ಕಂಪ್ಯಾರಿಸನ್ ಇಲ್ಲ. ವಿಧವಾಗಿ ವಿಭಿನ್ನವಾದ ಒಂದು ಕಥೆಗಳು ಬರ್ತಾ ಇರೋದ್ರಿಂದ ಅದನ್ನ ಆರಿಸ್ಕೊಂಡಿರೋದು ನಿಜವಾಗ್ಲೂ ಗ್ರೇಟ್ ಸರ್. ಸೊ ಯಾವುದೂ ಇದಾದ್ಮೇಲೆ ಅಯ್ಯೋ ಅದೇ ತರಪ್ಪ ಯಾಕೆ ನೋಡೋದು ಅನ್ಸ್ತೇ ಇರೋ ಅಂತ ಒಂದು ಧಾರಾವಾಹಿಗಳು ಅಂತ ನನಗನ್ಸುತ್ತೆ. ಒಂದ್ಸಲ ಕೂತ್ಕೊಂಡ್ಬಿಟ್ರೆ ರಾತ್ರಿ ಅಲ್ಲೇ ಕೂತ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಮಲ್ಕೊಳಕ್ ಹೋಗೋದು, ಆ ತರ ಒಂದು ಪ್ರೋಗ್ರಾಮ್ ಹಾಕ್ಬಿಟ್ಟಿದ್ದಾರೆ. 8, 8:30, 9 ಪ್ಯಾಕೇಜ್. ಬಟ್ ನನ್ಗನ್ಸುತ್ತೆ ಎಲ್ಲಾನು ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಈ ಒಂದು ಕ್ಯಾರೆಕ್ಟರ್ಸ್ ಅಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡ್ಬೇಕು ಅಂತ ಎಲ್ಲಾ ಕಲಾವಿದರಿಗೂ ಆಸೆ ಇರುತ್ತೆ. ಬಟ್ ಎಷ್ಟು ಸಲ ನಮ್ಗೆ ಅವಕಾಶ ಸಿಗುತ್ತೆ ಅದು ಗೊತ್ತಿಲ್ಲ ನಮ್ಗೆ. ಬಟ್ ಇರೋದ್ರಲ್ಲಿ ನಮಗೆ ಸಿಕ್ಕಿರೋ ಒಂದು ಅವಕಾಶದಲ್ಲಿ ನಮಗೆ ಸಿಕ್ಕಿರೋ ಒಂದು ಪಾತ್ರ ಶ್ರದ್ಧೆಯಿಂದ ಎಲ್ರಿಗೂ ಇಷ್ಟ ಆಗೋ ರೀತಿಯಲ್ಲಿ ಏನೋ ಒಂದು ಮೆಸೇಜು ಒಬ್ಬರಿಗೆ ತಲುಪಿಸೋ ಒಂದು ಕೆಲಸನ ಮಾಡಬೇಕು ಅಂತ ಆಸೆಯಿಂದ